ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಕೆಇಎಯಿಂದ ಅಫಿಷಿಯಲ್ ಆಗಿ ಬಿಗ್ ಅಪ್ಡೇಟ್ ಬಂದಿದೆ. ಏನು ಅಂದ್ಬಿಟ್ಟು ಆ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇದಾಗಿ ವಿಡಿಯೋ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋವನ್ನು ಲೈಕ್ ಮಾಡಿ. ಬನ್ನಿ ಇವಾಗ ಒಂದು ಆ ಬಿಗ್ ಅಪ್ಡೇಟ್ ಏನು ಅಂದ್ಬಿಟ್ಟು ನೋಡೋಣ. ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಮೆಸೇಜ್ ಬಂದಿದೆ. ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನೋಡೋದಾದ್ರೆ, Karnataka Examination Authority, dear candidate, kindly re-download the admission ticket as the exam center details have been reversed. Kindly carry the latest updated admission ticket to the exam center without fail ಅಂತ ಕೊಟ್ಟಿದ್ದಾನೆ. ಅಂದ್ರೆ ಕನ್ನಡದಲ್ಲಿ ನೋಡೋಣ. ಆತ್ಮೀಯ ಅಭ್ಯರ್ಥಿ, ಪರೀಕ್ಷಾ ಕೇಂದ್ರದ ವಿವರಗಳಲ್ಲಿ ಬದಲಾವಣೆ ಮಾಡಲಾಗಿರುವುದರಿಂದ ದಯವಿಟ್ಟು ಪ್ರವೇಶ ಪತ್ರವನ್ನು ಅಡ್ಮಿಷನ್ ಟಿಕೆಟ್ ಮತ್ತೊಮ್ಮೆ ಡೌನ್ಲೋಡ್ ಮಾಡಿಕೊಳ್ಳಿ. ಪರೀಕ್ಷಾ ಕೇಂದ್ರಕ್ಕೆ ತಪ್ಪದೆ ಇತ್ತೀಚಿನ ನವೀಕರಿಸಿದ ಪ್ರವೇಶ ಪತ್ರವನ್ನು ತೆಗೆದುಕೊಂಡು ಹೋಗಿ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಏನು, ಈಗ ಹೆಚ್ಚಿಗೆ ನಾನೇಸಿಗೆ ಅಪ್ಲಿಕೇಶನ್ ಹಾಕಿದಿರೋ ಅಭ್ಯರ್ಥಿಗಳು ಅವರಿಗೆ ಎಕ್ಸಾಮ್ ಸೆಂಟರ್ಗಳು, ಒಂದು ಸೆಂಟರ್ ಬಂದು ಬೆಂಗಳೂರಿನಲ್ಲಿದ್ರೆ ಇನ್ನೊಂದು ಸೆಂಟರ್ ಬಂದು ಮೈಸೂರು ಇರುತ್ತೆ. ಈ ರೀತಿ ಎಕ್ಸಾಮ್ ಸೆಂಟರ್ಗಳು ದೂರ ದೂರ ಇರೋದ್ರಿಂದ ಎಕ್ಸಾಮ್ ಸೆಂಟರ್ನ ಚೇಂಜ್ ಮಾಡಿದ್ದಾರೆ. ಆದಷ್ಟು ಬೇಗ ಮತ್ತೊಮ್ಮೆ ನೀವು ನಿಮ್ಮ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಡಿ. ಮತ್ತು ಫಸ್ಟ್ ಮಾಡಿರೋ ಅಡ್ಮಿಷನ್ ಟಿಕೆಟ್ ಯೂಸ್ ಆಗಲ್ಲ. ಈಗ ಡೌನ್ಲೋಡ್ ಮಾಡಿರೋ ಅಡ್ಮಿಷನ್ ಟಿಕೆಟ್ ಯೂಸ್ ಆಗುತ್ತೆ. ಓಕೆನಾ? ಯಾರ್ಯಾರು ಇನ್ನೂ ಡೌನ್ಲೋಡ್ ಮಾಡಿಲ್ಲ ಆದಷ್ಟು ಬೇಗ ಡೌನ್ಲೋಡ್ ಮಾಡಿ. ನಾನು ಈ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಹೋಗಿ ಡೌನ್ಲೋಡ್ ಮಾಡಿ. ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ತೀನಿ ಅಂದರೆ ಸರ್ವರ್ ಬರ್ತಾ ಇಲ್ಲ. ಓಕೆನಾ? ಇದಾಗಿರುತ್ತೆ ಫ್ರೆಂಡ್ಸ್, ಇದು ಅಪ್ಡೇಟ್ ಆಗಿರುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.